ಸಾಲ ಮಾಡಿದೀವಿ ಹೆಚ್ಚಾಗಿ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ಮಾತು. ನಾವು ಸಾಲ ಮಾಡಿದ್ದೀವಿ, ಆದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನ ಮಿತಿ ಒಳಗಡೆ ಮಾಡಿದ್ದೀವಿ. ಮಾನದಂಡ ಇದೆಯಲ್ಲ, ಆ ಮಾನದಂಡದ ಒಳಗಡೆನೆ ಮಾಡಿದ್ದೀವಿ. ಅಂದ್ರೆ ಒಂದು ವರ್ಗದ ಪರವಾಗಿದೆ ಅನ್ನುವಂಥದ್ದು. ಯಾವುದು ಒಂದು ಹಿಂದುಳಿದ ವರ್ಗದ ಪರವಾಗಿ ಬಜೆಟ್ ಮಾಡಿದ್ದಾರೆ, ಬೇರೆಯವ್ರಿಗೆಲ್ಲ ಅದು ಯಾರು ಹೇಳಿದ್ರು? ಅಶೋಕ್ ಹೇಳಿದ್ರು. ಟ್ವೀಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಟ್ವೀಟ್ ಮಾಡ್ತಾ ಇದ್ದಾರೆ. ಏನ್ ಟ್ವೀಟ್ ಮಾಡ್ತಾ ಇದ್ದಾರೆ? ಅಲ್ಲ ಒಂದು ವರ್ಗದ ಪರ ಇದೆ, ಒಂದು ವರ್ಗ ಸೀಮಿತ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಸಾಮಾಜಿಕ ನ್ಯಾಯ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜನರನ್ನು ಕೂಡ ಸಮಾನವಾದ ಅವಕಾಶಗಳನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಥವಾ ಹಿಂದುಳಿದವರ ವರ್ಗ ಅಥವಾ ಅಲ್ಪಸಂಖ್ಯಾತರ ವರ್ಗ ಮಾಡಿರ್ತಕ್ಕಂಥದ್ದಲ್ಲ. ಬಜೆಟ್ ಅಂತಂದ್ರೆ ಇಡೀ ರಾಜ್ಯದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು. ಆರ್ಥಿಕ ಅಭಿವೃದ್ಧಿ ಇಡೀ ರಾಜ್ಯದಾಗಬೇಕು. ಆದ್ರೆ ಆ ತರ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ. ಹೊಸ ತೆರಿಗೆ ಆಗದೆ ಇರುವಂತದ್ದು ಇದೆಯಲ್ಲ, ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ಹೊಸ ತೆರಿಗೆ ಹಾಕ್ದಲೇ ಬಜೆಟ್ ಮಾಡಿದೀವಿ, ಜನರಿಗೆ ಯಾವ ಹೊರೆನೂ ಹಾಕಿ. ಅದೆಲ್ಲ ಹೊರೆ ಆಗಿರೋದು ಅದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿತ್ತಲ್ಲ, ಆ ದುಡ್ಡು ಕೊಡದೇ ಇರೋದ್ರಿಂದ ಹೊರೆ ಆಗಿರೋದು. ಅದು ಹೇಳು ಬಿಟ್ಬಿಟ್ಟು ಇನ್ನೇನ ಕೇಳ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಹೇಳು. ಡು ಯು ನೋ, ಮಧ್ಯದಲ್ಲಿ GST ಅಮೆಂಡ್ಮೆಂಟ್ ಮಾಡ್ಬಿಟ್ಟು ರ್ಯಾಷನಲೈಸ್ ಮಾಡೋದ್ರಿಂದ 10,000 ಕೋಟಿ ನಷ್ಟ ಆಯ್ತು ನಮಗೆ. ಅದನ್ನ ಹೇಳೋದಿಲ್ಲ ನೀವು. ಎಲ್ಲಿ ಬರ್ದಿದ್ದೀರಿ ಅದನ್ನ? ಇವತ್ತೆಲ್ಲದರಲ್ಲೂ ಎಲ್ಲ ಪೇಪರ್ಲು ಬಂದಿದೆ, ಟಿವಿಯಲ್ಲೂ ಕೂಡ ಸರ್ಕಾರಕ್ಕೆ ಮತ್ತೆ ಅದು ಹೇಳ್ಬಿಟ್ಬಿಟ್ಟು ಅದನ್ನೇ ಹೇಳ್ತಾ ಇರೋದು. ಅದನ್ನ ಕೇಳ್ತಾ ಇದ್ದೀವಿ. ಅಲ್ಲ ಸರ್, ಜನಕ್ಕೆ ಹೊರೆನೇ ಆಗ್ತಲೇ ಬಜೆಟ್ ಮಾಡಿದ್ದೀರ. ನಾನು ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ರೆ ಮಂಡಿಸ್ತೀವಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆಯಾ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳು ಅವಕಾಶ ಕೊಟ್ರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ ಮೇಲೆ ವಿಶ್ವಾಸ ಜನ ನಿಮ್ ಪರವಾಗಿದ್ದಾರೆ. ಹಂಗಾಗಿ ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನಾವು ವಾಸ್ತವದಲ್ಲೇ ಕೇಳ್ತಾ ಇದೀವಿ. ನೀನು ವಾಸ್ತವದಲ್ಲಿ ಕೇಳ್ತಾ ಅಲ್ಲಲ್ಲ. ಈಗ ಯಾಕಂದ್ರೆ ಮತ್ತೆ ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಯಾವ್ದು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿದಿ ಅಂತಂದ್ರೆ ಮುಂದುವರಿತೀನಿ. ವಿಶ್ವಾಸ ಅಂತಿದೆ. ಗ್ಯಾಸ್ ನರೇಂದ್ರ ಮೋದಿ ಅವರು ಬರೋಕ್ಕೆ ಮುಂಚಿತವಾಗಿ ಎಷ್ಟಿತ್ತು ಗೊತ್ತಾ? ಇವ್ರು ಬಂದು ಜಾಸ್ತಿ ಮಾಡಿದ್ದಾರೆ. ನೀವು ಅದನ್ನು ಬರೆಯೋದೇ ಇಲ್ಲ ಯಾವಾಗಲೂ. ಈಗ ತೋರಿಸ್ತಾ ಇದೀವಿ, ಇವತ್ತು ಜಾಸ್ತಿ ಆಗಿರೋದು. ಅದರಿಂದ ಯಾರಿಗೆ ತೊಂದರೆ ಆಯ್ತು? ಯಾರಿಗೆ ತೊಂದರೆ ಆಯ್ತು? ಬಳಕೆದಾರರಿಗೆ ತೊಂದರೆ ಆಯ್ತಲ್ವಾ? ನಿನ್ಗೂ ತೊಂದರೆ ಆಗಿದೆಯಲ್ಲ. ಮತ್ತೆ ಅಲ್ಲ, ನಮ್ಮ ಪ್ರಶ್ನೆಗೆ ಇನ್ನೂ ಹೇಳಿದೆ. ವಿಶ್ವಾಸ ಇದೆ ತಮ್ಗೆ ಇನ್ನೆರಡು ಬಜೆಟ್ ಅಂತ. ಯಾಕಂದ್ರೆ ನಮಗಂತೂ ಆಸೆ ಇದೆ. ಮೈಸೂರವ್ರಿಗೆ ಆಸೆ ಇದೆ. ಮೈಸೂರವ್ರಿಗೆ ನಮ್ಗೆ ಆಸೆ ಇದೆ. ಅದಕ್ಕೆ ಇಡೀ ರಾಜ್ಯದ ಜನರಿಗೆ ಆಸೆ ಇದೆ. ಅದು ಬೇರೆ ಪ್ರಶ್ನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.